Hello everyone, dear diploma students. In this class, let me continue with the straight line chapter in your engineering mathematics portion. So very important agi ee class alli nimge this is class number 2 agide. Class 1 alli ella basics helidini straight line chapter na. So illi nanu many questions galna solve ಮಾಡ್ತಾ ಬರ್ತೀನಿ with respect to a slope concept. So previous class ಅಲ್ಲಿ ಏನೆಲ್ಲ ನಾವು ತಿಳ್ಕೊಂಡಿದ್ವಿ ಅಂತ ಜಸ್ಟ್ ಅಬ್ಸರ್ವ್ ಮಾಡೋದಾದ್ರೆ ಸೊ ಆ ಒಂದು ಪ್ರೀವಿಯಸ್ ಕ್ಲಾಸಿನ ವಿಡಿಯೋ ಕೂಡ ಈ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅವೈಲೇಬಲ್ ಇದೆ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ನೋಡ್ಬಿಟ್ಟು ಈ ಕ್ಲಾಸ್ 2 ನೀವು ಅಬ್ಸರ್ವ್ ಮಾಡ್ಬೋದು. ಕ್ಲಾಸ್ 1 ನ ನೋಡ್ಕೊ ಬಂದ್ರೆ ಕ್ಲಾಸ್ 2 ವೆರಿ ಸಿಂಪಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ಸ್ಟ್ರೈಟ್ ಲೈನ್ ಡೆಫಿನೇಷನ್ಸ್ ನಾವು ಓದಿದ್ವಿ. ಸ್ಟ್ರೈಟ್ ಲೈನ್ ಅಂತ ಹೇಳಿದ್ರೆ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ವಿತೌಟ್ ಚೇಂಜ್ ದ ಡೈರೆಕ್ಷನ್ಸ್. ಡೈರೆಕ್ಷನ್ ಚೇಂಜ್ ಆಗದೇ ಒಂದು ಪಾಯಿಂಟ್ಸ್ ಗಳು ಮೂವ್ ಆಗ್ತಿದ್ರೆ ಅದನ್ನ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ ಅಂತ ನಾನು ಡೀಟೇಲ್ ಆಗಿ ಹೇಳಿದ್ದೆ. ಆರ್ಎಸ್ ಬೈ ಜಾಯಿನಿಂಗ್ ಎನಿ ಟು ಪಾಯಿಂಟ್ಸ್, ಎರಡು ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಅಗೇನ್ ವಿ ಕ್ಯಾನ್ ಡೆವಲಪ್ ಎ ಲೈನ್. ದ ಲೈನ್ ಹ್ಯಾಸ್ ಎಂಡ್ಲೆಸ್, ಇಟ್ ಇಸ್ ಎಂಡ್ಲೆಸ್ ಅಂತ ಕರಿತೀವಿ. ಲೈನ್ಗೆ ಎಂಡ್ ಇಲ್ಲ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಸ್ಲೋಪ್ ಕಾನ್ಸೆಪ್ಟ್ ಅಂತ ಸ್ಟಡಿ ಮಾಡಿದ್ವಿ. ಸ್ಲೋಪ್ ಅಂದ್ರೆ ಏನು? ದ ಸ್ಲೋಪ್ ಈಸ್ ಎ ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ದ ಲೈನ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಆಫ್ ಎ ಲೈನ್ ಈಸ್ ಗೋಯಿಂಗ್ ಟು ಕಾರ್ಡ್ ಎ ಸ್ಲೋಪ್. ಟ್ಯಾಂಜೆಂಟ್ ಆಫ್ ಲೈನ್ ನೋಡಿ, ಟ್ಯಾಂಜೆಂಟ್ ಆಫ್ ಇನ್ಕ್ಲಿನೇಷನ್ ಈಸ್ ಗೋಯಿಂಗ್ ಟು ಕಾರ್ಡ್ ಎಸ್ ಅ ಸ್ಲೋಪ್ ಆಫ್ ಎ ಲೈನ್. ದ ಟ್ಯಾಂಜೆಂಟ್ ಆಫ್ ಲೈನ್ ಅಂದ್ರೆ ನಾವು ಎಂ ಅನ್ನ ಒಳಗೆ ಡಿನೋಟ್ ಮಾಡ್ತೀವಿ. ಸ್ಲೋಪ್ ಅಂದ್ರೆ ಹೇಗೆ ಡಿನೋಟ್ ಮಾಡ್ತೀರಾ? ಎಂ, ವೇರ್ ಎಂ ಈಕ್ವಲ್ ಟು tan theta. The simple concept, m equal to tan theta. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಸ್ಲೋಪ್ ಅಲ್ಲಿ ನಾವು 4 ನೋಟ್ಗಳನ್ನ ಕೊಟ್ಬಿಟ್ಟು ಬರ್ಸಿದೀನಿ. ಕ್ಲಾಸ್ ನಂಬರ್ 1 ಅವೈಲೇಬಲ್ ಇದೆ. ಅಂಡ್ ಕಂಟಿನ್ಯೂ ವಿತ್ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್ ಸ್ಟಡಿ ಮಾಡಿದ್ವಿ. ಸ್ಲೋಪ್ ಆಫ್ ಪ್ಯಾರಲಲ್ ಏನಾಗಿರುತ್ತೆ? m1 is equal to m2. Slope of line 1 m1, slope of line 2 m2. If two lines are parallel, then their slope is equal. Again another condition ಓದಿದ್ವಿ, that is slope of perpendicular lines. If two lines are perpendicular to each other, ಈ ತರ ಇದ್ರೆ here is a line, here is a line. If two lines are perpendicular, then their slope condition m1 into m2 equal to -1. Tan theta 1 into tan theta 2 is equal to -1. ಇದು condition ಆಫ್ಟರ್ ಡಿರೈವೇಷನ್ ಬರುವಂಥದ್ದು. ಇದೆಲ್ಲ ನಾವು ಕ್ಲಾಸ್ 1 ಅಲ್ಲಿ ಕಲ್ತಿದ್ವಿ. ಈಗ ಕ್ಲಾಸ್ 2 ನಲ್ಲಿ ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಈಗ ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಗೊತ್ತಾಯ್ತು ನಿಮಗೆ. ಇನ್ ದಿಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರೋದು, ಈಗ ನಾನು ಸಮ್ ಎಕ್ಸಾಂಪಲ್ ಕೊಡ್ತೀನಪ್ಪ. ಈಗ ಪ್ಯಾರಲ್ ಲೈನ್ಸ್ ಹಾಕೊಂಡಿದ್ದೀನಿ ಅನ್ಕೋ. ಇಫ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್, ಓಕೆನಾ? ಜಸ್ಟ್ ಫಾರ್ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಓಕೆನಾ? ಪರ್ಪೆಂಡಿಕ್ಯುಲರ್. ಒಂದ್ ವೇಳೆ ನಾನು ನಿಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ, ಜಸ್ಟ್ ಫಾರ್ ಅನಲೈಸ್ ಆಗಲಿ ಅಂತ. ಈಗ ಲೈನ್, ಎರಡು ಲೈನ್ಸ್ ಇದಾವೆ, ಎರಡು ಲೈನ್ ಇರಲೇಬೇಕಲ್ವಾ? ಒಂದು ಲೈನ್ 1, ಇನ್ನೊಂದು ಲೈನ್ 2. ಓಕೆ, ಲೈನ್ 1 ಸ್ಲೋಪ್ ಏನಾಗಿರುತ್ತೆ? ಲೆಟ್ ಮಿ ಕಾಲ್ m1. ಲೈನ್ 2 ಸ್ಲೋಪ್ ಈಸ್ m2. ಸಿಮಿಲರ್ಲಿ ಈಗ ಇಲ್ಲೊಂದು ಲೈನ್ ಇದೆ, ದಟ್ ಈಸ್ ಲೈನ್ 1, ಅಂಡ್ ಅನದರ್ ಲೈನ್ ಈಸ್ ಲೆಟ್ ಮಿ ಕಾಲ್ ಲೈನ್ 2. ದ ಲೈನ್ 1 ಸ್ಲೋಪ್ ಈಸ್ m1, ಲೈನ್ 2 ಸ್ಲೋಪ್ ಈಸ್ m2. ಸಿಂಪಲ್ ರಾಜ. ಈಗ ನಾನು ಹಿಂಗೊಂದು ಲೈನ್ ಹಿಂಗೆ ಕೊಟ್ಟಿದ್ದೀನಪ್ಪ, ಹಿಂಗೆ ಹೋಗಿದ್ದಪ್ಪ. ಈ ಲೈನ್ ಹೆಂಗೆ ಇರ್ಬೇಕಲ್ಲ? ಹಿಂಗೇ ಇರ್ಬೇಕಲ್ವಾ? ಎರಡು ಪ್ಯಾರಲಲ್ ಆಗಿರ್ಬೇಕು. ಕಂಡೀಷನ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈಗ ಒಂದ್ ಲೈನ್ ಹಿಂಗೆ ಹೋಗಿದ್ರೆ ಇನ್ನೊಂದು ಲೈನ್ ಹಿಂಗಿರ್ಬೇಕು, ಇದಕ್ಕೆ ಹೀಗೆ ಬರ್ಬೇಕಂದ್ರೆ ಹೀಗೆ ಬಂದಿರ್ಬೇಕಂತ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಈ ತರ ಬಂದಿರುತ್ತೆ. ಜಸ್ಟ್ ಇದಕ್ಕೆ ಇವೆರಡನ್ನ ಹತ್ರ ತಂದಿಟ್ರೆ, ಇಲ್ಲಿ ತಂದಿಟ್ರೆ ಹೀಗಾಗ್ತದೆ, ಪರ್ಪೆಂಡಿಕ್ಯುಲರ್ ಆಗ್ಬಿಡುತ್ತೆ. ಕರೆಕ್ಟಾ? ಓಕೆ, ಇದು ಒಂದು ಮೈನಲ್ಲಿ ಜಸ್ಟ್ ನಾಲೆಡ್ಜ್ ಪಾಯಿಂಟ್ ಆಫ್ ನಾನು ನಿಮಗೆ ಹೇಳಿರೋಂಥದ್ದು. ಈಗ ರಾಜ ಇಲ್ಲಿ ಕಂಡೀಷನ್ ಏನಂತ ಹೇಳ್ಕೊಟ್ಟಿದ್ದೀನಿ ಹೇಳೋ? m1 is equal to m2 if two lines are parallel, m1 equal to m2. ಅದೇ ಇಲ್ಲಿ ಬಂದಾಗ m1 into m2 equal to -1 ಆಗುತ್ತೆ. ಕರೆಕ್ಟಾ? ಓಕೆ, ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಈಗ ಲೈನ್ 1 ಇದೆ ಅಂತ ಅನ್ಕೋ. ಆ ಲೈನ್ 1 ನ ಸ್ಲೋಪ್ ಬಂದ್ಬಿಟ್ಟು ನಾನು 4/3 ಇದ್ರೆ ಇದು m1, ಓಕೆನಾ? 4/3 ಇದ್ರೆ ಲೈನ್ 2 ಸ್ಲೋಪ್ ಎಷ್ಟಾಗುತ್ತೆ? ಯಾರು ಹೇಳ್ತೀರಾ ಬೇಗ? m2 ಎಷ್ಟಾಗುತ್ತೆ? ಕೂಡ 4/3 ಆಗುತ್ತೆ. ಒಂದ್ ವೇಳೆ ಈಗ m1 ಒಂದ್ ವೇಳೆ -2/7 ಇದ್ರೆ m2 ಎಷ್ಟಾಗುತ್ತೆ ರಾಜ? -2/7 ಆಗುತ್ತೆ. ಕರೆಕ್ಟಾ? ಈಗ ಇನ್ನೊಂದು ಕಂಡೀಷನ್, ಸಪೋಸ್ m1 ಅಂದ್ರೆ ಲೈನ್ 1 ಸ್ಲೋಪ್ m1 ಒಂದ್ ವೇಳೆ ಆ ಇದ್ರೆ ಇದ್ರೆ ಏನಾಗುತ್ತೆ? m2 ಸ್ಲೋಪ್ ಆನೇ ಇರುತ್ತೆ. ಬೇರೆ ಚೇಂಜ್ ಆಗತ್ತಾ? ಚಾನ್ಸ್ ಎಲ್ಲ ಸೇಮ್ ಇರಬೇಕು. ಅದೇ ಕಂಡೀಷನ್ ಅಷ್ಟೇನೆ. ಇಲ್ಲಿ ನೀ ಇದ್ರೆ ಇಲ್ಲೂ ಕೂಡ ನಾನೇ ಇರ್ತದೆ, ಬೇರೆ ಚೇಂಜ್ ಆಗೋಕ್ಕೆ ಚಾನ್ಸ್ ಇಲ್ಲ, ಅದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಲೈನ್ 1 ಮತ್ತು ಲೈನ್ 2 ಸೇಮ್ ಇರುತ್ತೆ. ಓಕೆ, ಸೂಪರ್. ಹಾಗಾದ್ರೆ ಸಪೋಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ತಗೋಣ. ಈಗ ಇನ್ ಕೇಸ್ ಆಫ್ ಎ ಪರ್ಪೆಂಡಿಕ್ಯುಲರ್ ಲೈನ್ಸ್ ಡಿಯರ್ ಫ್ರೆಂಡ್ಸ್, ಈಗ ಇಲ್ಲಿ ಒಂದ್ ವೇಳೆ m1 ಒಂದ್ ವೇಳೆ
4 ಇದ್ದು M2 ಒಂದು ವೇಳೆ ಈಗ M1 4 ಇದ್ರೆ M2 ಎಷ್ಟಾಗ್ಬೋದು ಯಾರು ಹೇಳ್ತೀರಾ? M2 ಎಷ್ಟಾಗ್ಬೋದು? M1 4 ಇದ್ರೆ M2 ಏನಾಗುತ್ತೆ ಬೇಗ ಹೇಳ್ಬೇಕು. M1 ಜಾಗಕ್ಕೆ ಇಲ್ಲಿ ಫಾರ್ಮುಲಾ ಇರೋದು M1 ಇಂಟು M2 ಈಕ್ವಲ್ ಟು -1 ಅಲ್ವಾ? ಫಾರ್ಮುಲಾ ಬಂದ್ಬಿಟ್ಟು -1 ಇರೋದು. M1 4 ಆದ್ರೆ 4 ಇಲ್ಲಿ ಹಾಕ್ಬೇಕಾ ನೀನು? ಹಾಗಾದ್ರೆ M2 ಏನಾಗುತ್ತೆ? ಇಂಟು M2 ಈಕ್ವಲ್ ಟು -1 ಇದೆ ಕಡ. ಈಗ M2 ಅಲ್ಲೇ ಇಡ್ಕೋ, ಈ 4 ಇಂಟು ಇರೋದನ್ನ ಈ ಕಡೆ ಕಳಿಸ್ಬೋದು ನೀನು. ಇಫ್ ಯು ಸೈನ್ ದಿಸ್ ಸೈಡ್ ಏನಾಯ್ತಿದು? -1/4 ಆಗುತ್ತೆ. ಸೇಮ್ ಆಗಲ್ಲ, ಪಟ್ಮೆಂಟಲ್ಲಿ ಇಸಿದಾಗ -1/4 ಆಗುತ್ತೆ. ಅರ್ಥ ಆಯ್ತಾ? M1 4 ಇದ್ರೆ M2 ಬಂದ್ಬಿಟ್ಟು -1/4 ಇರುತ್ತೆ. ಹೋಪ್ ಯು ಗಾಟ್ ಇಟ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಸಪೋಸ್ M1 5/3 ಇದ್ರೆ M2 ಎಷ್ಟಾಗುತ್ತೆ ನೋಡೋಣ, ಬೇಗ ಅಬ್ಸರ್ವ್ ಮಾಡು. M1 ಇಂಟು M2 ಈಕ್ವಲ್ ಟು -1. ಫಾರ್ಮುಲಾಗೆ ಅಪ್ಲೈ ಮಾಡ್ರಿ. M1 ಎಷ್ಟಿದೆಪ್ಪ? 5/3 ಇದೆಯಾ ಇಂಟು M2 ಇದೆಯಾ ಈಕ್ವಲ್ ಟು -1 ಇದೆ. ಓಕೆ, ಅಪ್ಲೈ ಮಾಡೋಣ. ಫಾರ್ಮುಲಾಗೆ ಅಪ್ಲೈ ಮಾಡ್ತಿದ್ದೀನಿ. ಈಗ M2 ಅಲ್ಲೇ ಬರ್ಕೋ. ಇಲ್ಲಿ ಏನಿದೆ ಹೇಳು? ಇಂಟು ಇರೋದು. ಇಲ್ಲಿ ಡಿನಾಮಿನೇಟರ್ ಇರೋದು ಮಲ್ಟಿಪ್ಲೈ ಮಾಡ್ಬೋದಾ? ಇಲ್ಲಿರೋದನ್ನ ಈ ಕಡೆ ತರ್ಬೋದಾ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ M2 ಈಕ್ವಲ್ ಟು -1 ಇಂಟು 3/5 ಏನಾಯ್ತು? -3/5 ಆಗುತ್ತೆ. ಅರ್ಥ ಏನ್ ಮಾಡ್ಕೊಂಡು ಹೇಳು? ಇಲ್ಲಿ 5/3 ಇದೆ, ರಿವರ್ಸ್ ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಅಂದ್ರೆ M2 ಏನಾಗ್ಬೋದು ಹೇಳಾಗಾದ್ರೆ? -3/5 ಆಗುತ್ತೆ. ಕ್ಲಿಯರಾ? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನಾನೀಗ. ಅರ್ಥ ಮಾಡ್ಕೊ, ಬೇಗ ಬರಿಬೇಕು ನೀವು. ಎಕ್ಸಾಮ್ ಅಲ್ಲಿ ಪಟ್ಟ ಬರೆಯಂಗಿರ್ಬೇಕು. ಇಷ್ಟನಾ ಸರ್, ಇಷ್ಟಕ್ಕೆ ಹಿಂಗೆ ಚೇಂಜ್ ಆಗುತ್ತೆ. ಈಗ ಒಂದ್ ವೇಳೆ ಸ್ಲೋಪ್ 1 ಯಾವುದೋ ಒಂದು ಸ್ಲೋಪ್ 1 -2/7 ಇದ್ರೆ M2 ಏನಾಗುತ್ತೆ ಬೇಗ ಹೇಳೋಣ. ಇಲ್ಲೇನಾಗಿದೆ ಹೇಳು? ಈ ಕಂಡೀಷನ್ ಇದರಿಂದ ಇದನ್ನ ಅಬ್ಸರ್ವ್ ಮಾಡು. ಇಲ್ಲಿ 5/3 ಇದೆ, ಇಲ್ಲಿ ಬಂದಾಗ ಏನಾಗಿದೆ 3/5, ಬಟ್ ಸೈನ್ ಚೇಂಜ್ ಆಯ್ತು. ಇಲ್ಲಿ ಪ್ಲಸ್ ಇದಾಗ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಏನಾಗ್ಬೋದು? ಮೈನಸ್ ಇದೆ ರಾಜ. ಇಲ್ಲಿ -2/7 ಇದೆ, 7/2 ಆಗುತ್ತೆ. ಇಲ್ಲಿ ಮೈನಸ್ ಇರೋದು, ಇಲ್ಲಿ ಪ್ಲಸ್ ಆಗುತ್ತೆ. ಚೇಂಜ್ ಆಗಬೇಕು, ಸೈನ್ ಚೇಂಜ್ ಆಗುತ್ತೆ. ಯಾಕೆ ಸರ್ ಚೇಂಜ್ ಆಗುತ್ತೆ? ಅಪ್ಲೈ ಮಾಡಿ ನೋಡೋಣ. ಹೌದಾ ಸುಳ್ಳ, ತಪ್ಪ ಸರಿನಾ? ಏನಿದೆ ಫಾರ್ಮುಲಾ? M1 ಇಂಟು M2 ಈಕ್ವಲ್ ಟು -1. ವಾಟ್ ಇಸ್ M1? -2/7 ಇಂಟು M2 ಈಕ್ವಲ್ ಟು -1 ಕಡ. ಈಗ 7 ಅನ್ನು ಇಲ್ಲಿ ಕಳಿಸ್ಬೇಕಲ್ಲ, therefore M2 ಈಕ್ವಲ್ ಟು -1 ಇದು ಈ ಕಡೆ ಬಂದ ಇಂಟು 7/-2. ಮೈನಸ್ ಅಂಡ್ ಮೈನಸ್ ಗೆಟ್ ಕ್ಯಾನ್ಸಲ್. 7/2 ಉಳಿಯುತ್ತೆ. ಅರ್ಥ ಆಯ್ತಲ್ಲ? ದಟ್ಸ್ ಇಟ್. ಏನ್ ಅರ್ಥ ಮಾಡ್ಕೊಂಡೆ? ಪರ್ಪೆಂಡಿಕ್ಯುಲರ್ ಲೈನ್ಸ್ ಇದ್ದಾಗ ರಿವರ್ಸ್ ಆಗತ್ತೆ, ಸೈನ್ ಚೇಂಜ್ ಆಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ ನಾನು ನಿಂಗೆ. ಹಾಗಾದ್ರೆ M1 ಒಂದು ವೇಳೆ -x/y ಇದ್ರೆ M2 ಎಷ್ಟಾಗುತ್ತೆ ಬೇಗ ಹೇಳಿ ನೋಡೋಣ. ಇಲ್ಲಿ ಮೈನಸ್ ಇದೆ, ಅಲ್ಲಿ ಪ್ಲಸ್ ಆಗ್ತದೆ, y/x ಆಗ್ತದೆ, ರಿವರ್ಸ್ y/x ಆಗುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಹೇಳು? ಬಿಕಾಸ್ ಆಫ್ M1 ಇಂಟು M2. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ಫಾರ್ ಯು. ಸಪೋಸ್ M1 ಇಸ್ ಈಕ್ವಲ್ ಟು A/A ಇದ್ರೆ ಅಲ್ಲೇನಾಗುತ್ತೆ? ಇಲ್ಲೇನಾಗುತ್ತೆ ಬೇಗ ಹೇಳಿ ನೋಡೋಣ. ರಿವರ್ಸ್ ಆಗತ್ತಲ್ಲ, ಮೇಲ್ಗಡೆ ಆ ಬರಬೇಕು. ಓಕೆನಾ? ಏನಾಗಬೇಕು? -A/A ಆಗತ್ತೆ. ಸಿಂಪಲ್ ಅಲ್ವಾ? ಇಷ್ಟೇನೆ. ಒಂದು ವೇಳೆ ಇಲ್ಲಿ 1/4 ಇದ್ರೆ, ಈಗ ಯಾವ್ದಾರ ಎಕ್ಸಾಂಪಲ್. ಓಕೆನಾ? ಈಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ಹಿಯರ್ ಈಸ್, ಲೆಟ್ ಮಿ ಕನ್ಸಿಡರ್ ದಿಸ್ ಸೈಡ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಒಂದು ವೇಳೆ M1 ಈಸ್ 1/x ಇದ್ರೆ ಇಲ್ಲೇನಾಗುತ್ತೆ? ಇಲ್ಲೇನು ಬರುತ್ತೆ? M2 ವಿಲ್ ಬಿ ಮೈನಸ್. ಇಲ್ಲಿ ಪ್ಲಸ್ ಇದೆ, ಮೈನಸ್ ಆಗುತ್ತಲ್ಲ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ ಅಂದೆ. ಹಾಗಾಗಿ x/1 ಬರೀಬೇಕಾ? ಬೇಡ ಸರ್. ಹಾಗಾಗಿ ಜಸ್ಟ್ ಸಿಂಪ್ಲಿ -x ಆಗುತ್ತೆ. ಅರ್ಥ ಆಯ್ತಲ್ಲ? ಈ ತರ ಚೇಂಜ್ ಆಗುತ್ತೆ. ಇದನ್ನು ಜಸ್ಟ್ ಒಂದು ಗ್ಲಾನ್ಸ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ ಸಾಕು. ಏನಿಲ್ಲ ಸರ್, ನಾನು ನನಗೆ ಫಾರ್ಮುಲಾ ಇದೆ ಸರ್, ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಯು ಕ್ಯಾನ್ ಡೂ, ತಪ್ಪೇನಿಲ್ಲ. ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಬರುತ್ತೆ ಅಷ್ಟೇ. ಅಲ್ಲಿಂದನೇ ಬರ್ತಿರೋದು ಇವೆಲ್ಲ, ಡೈರೆಕ್ಟಾಗಿ ಬರ್ತೀನಿ ಅಷ್ಟೇ. ಇನ್ನೊಂದೆರಡು ಎಕ್ಸಾಂಪಲ್ ಬರಲ್ಲ? ಓಕೆ, ಒಂದು ವೇಳೆ M1 ಇಸ್ ಈಕ್ವಲ್ ಟು -4/3 ಇದ್ರೆ M2 ಎಷ್ಟಾಗುತ್ತೆ ಬೇಗ ಹೇಳು? ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ, ರಿವರ್ಸ್ ಆಗುತ್ತೆ, 3/4 ಆಗುತ್ತೆ. ದಟ್ಸ್ ಇಟ್. ಒಂದು ವೇಳೆ M1 ಈಸ್ ಈಕ್ವಲ್ ಟು 1/ ಕನ್ನಡ ಇದ್ರೆ ಅಲ್ಲೇನಾಗುತ್ತೆ? M2 ಏನಾಗುತ್ತೆ? ಮೈನಸ್ ಕನ್ನಡ ಆಗುತ್ತೆ ಅಷ್ಟೇ. ನಾನು ಇದ್ರೆ
ನೀನು ಆಗಲ್ಲ, ಮೈನಸ್ ನಾನು ಆಗುತ್ತೆ, 1 ಮೈನಸ್ ನಾನು ಆಗುತ್ತೆ ಅಷ್ಟು. ಏನಾದ್ರು ತಗೋ, ಜಸ್ಟ್ ಅರ್ಥ ಹೇಳಿದಷ್ಟೇ. ಈಗ ರಿವರ್ಸ್ ಆಗುತ್ತೆ ಅನ್ನೋ ನೆನ್ಪಿಡ್ಕೊ. ಓಕೆ, ಅರ್ಥ ಆಯ್ತಾ? ಇದು ಬೇಸಿಕ್ ರಜಾ, ದಟ್ ಈಸ್ ಪ್ಯಾರಲಲ್ ಲೈನ್ಸ್ ಮತ್ತೆ ಪರ್ಪೆಂಡಿಕ್ಯುಲರ್ ಲೈನ್ ಕಂಡೀಷನ್. ಸಪೋಸ್ ಕನ್ನಡ ಬೇಡ ಇಲ್ಲಿ, ಸಪೋಸ್ ಇಲ್ಲಿ ನೀವೇನಾದ್ರು 1/4 ತಗೊಂಡಿದ್ರೆ ಇಲ್ಲಿ -4 ಆಗುತ್ತೆ. ದಟ್ಸ್ ಇಟ್. ಸೊ ಇದೇ ತರ ನಿಮಗೆ ಜಸ್ಟ್ ಮೈಂಡಲ್ಲಿ ಇಟ್ಕೊಂಡಿರಿ. ಲೈನ್ 1 ಮತ್ತೆ ಲೈನ್ 2ಗೆ ಇದು ಲೈನ್ 1 ಕಂಡೀಷನ್, ಇದು ಲೈನ್ 2 ಕಂಡೀಷನ್ಸ್. ಓಕೆನಾ? ನೆಕ್ಸ್ಟ್ ಈಗ ಡಿಯರ್ ಸ್ಟೂಡೆಂಟ್ಸ್, ಒನ್ ಮೋರ್ ಟಾಪಿಕ್ ಈ ಸ್ಟಡಿಡ್ ಇನ್ 10th ಕ್ಲಾಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಸಪೋಸ್ ಏನಾದರೂ ಈ ತರ ಒಂದು ಲೈನ್ ತಗೊಂಡು ಇನ್ ದಿಸ್ ಎಕ್ಸ್ ಆಕ್ಸಿಸ್, ಹಿಯರ್ ಈಸ್ ವೈ ಆಕ್ಸಿಸ್. ಸಿಂಪಲ್. If there is a point here, here is another point. This point number 1, point number 2, which coordinates are x1, y1. This coordinates are x2, y2. If you are going to join these 2 points, there is a line. Correct alla? Line ಇದೆ ಈಗ. ಎರಡು ಪಾಯಿಂಟ್ಸ್ ಕೊಟ್ಟಾಗ then how to find the slope of the line? When we have 2 points, ಎರಡು ಪಾಯಿಂಟ್ಸ್ಗಳು ಕೊಟ್ಟಾಗ ಸ್ಲೋಪ್ನ ಹೇಗೆ ಫೈಂಡ್ ಮಾಡ್ತೀವಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈಗ. ಸೊ ನೆಕ್ಸ್ಟ್ ಸಬ್ಮಿಟಿಂಗ್ ಡಿಯರ್ ಫ್ರೆಂಡ್ಸ್, ಸ್ಲೋಪ್ ಆಫ್ ಎ ಲೈನ್ ಹ್ಯಾವಿಂಗ್ 2 points. ಓಕೆ, ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 points. ಹೆಡಿಂಗ್ ಎರಡು ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಬರೀಬೇಕು ನಾನೀಗ. ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 points. Slope of line joining 2 points. ಎರಡು ಪಾಯಿಂಟ್ಸ್ಗಳು ಕೊಟ್ಟಾಗ ಹೇಗೆ ವರ್ಕ್ ಆಗುತ್ತೆ ತಿಳ್ಕೊಳ್ತಾ ಹೋಗೋಣ. Now dear friends, in this case ವೆರಿ ಇಂಪಾರ್ಟೆಂಟ್ ಆಗಿ ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 points, ಎರಡು ಪಾಯಿಂಟ್ಸ್ಗಳು ಬೇಕು ಕೊಟ್ಟಿದ್ದೀನಿ. ಫಸ್ಟ್ ಪಾಯಿಂಟ್ ಯಾವ್ದು ರಜಾ? ವಿಚ್ ಈಸ್ x1, y1. ಸೆಕೆಂಡ್ ಪಾಯಿಂಟ್ ರಜಾ x2, y2. ಈಗ ಜಸ್ಟ್ ಅಬ್ಸರ್ವ್ ಮಾಡೋ, ಅರ್ಥ ಮಾಡಬೇಕು ಅಂತ ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಅನ್ನೋಕ್ಕೋಸ್ಕರ ಬರೀತಾ ಇದ್ದೀನಿ. ಇಲ್ಲಿಂದ ಹಿಂಗೆ ಡೌನ್ ತಗೊಳ್ಬೋದು ನೀನು, ಈಗ ತಗೊಳ್ಬೋದು ಇದನ್ನ. ಹಿಯರ್ ಆಲ್ಸೋ ಸೇಮ್. ನೋ, ದಿಸ್ ಈಸ್ ದ ಕೇಸ್. ಓಕೆ, ನೌ ಡಿಯರ್ ಫ್ರೆಂಡ್ಸ್, ಹಿಯರ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್, ಇದು ಹೀಗೆ ಲೈನ್ ಕಂಟಿನ್ಯೂ ಮಾಡ್ರಿ, ಹೀಗೆ ಹೋಗುತ್ತಿದ್ದು. ಇಟ್ ಮೇ ಬಿ ಆಂಗಲ್ ಇಸ್ ಥೀಟಾ. ಇದೇ ತರಹ ಫಾರ್ ದಿಸ್ ಲೈನ್ parallel to x-axis, I am going to draw a line which is the parallel to x-axis. This also a theta. ಇಲ್ಲಿ theta ಇದೆ, ಇಲ್ಲೂ theta ನೇ ಇರಬೇಕು. Because ಇದು this line and this line is parallel. ಇಲ್ಲಿ 45 ಡಿಗ್ರಿ ಇದೆ ಅಂದ್ರೆ ಸರ್, ಇಲ್ಲೂ ಕೂಡ 45 ಡಿಗ್ರಿನೇ ಇರುತ್ತೆ. If this is 60 ಡಿಗ್ರಿ ಸರ್, ಇದು ಕೂಡ 60 ಡಿಗ್ರಿನೇ ಇರುತ್ತೆ. ಚೇಂಜ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಅದರ ರೀಸನ್ theta ಅಂತ ತಗೊಂಡಿದ್ದೀನಿ ಅಷ್ಟೇ. ಸಪೋಸ್ ಡಿಯರ್ ಫ್ರೆಂಡ್ಸ್, ಇಫ್ ಬೋತ್ ಆಂಗಲ್ ಆರ್ ಥೀಟಾನೇ ಆಗಲೇಬೇಕು, ಅದು ಥೀಟಾ ಆಗಿದೆ. ಲೆಟ್ಸ್ ಟೇಕ್ ಥೀಟಾ. ಇದು ಥೀಟಾ ಆದ್ರೆ ಇದೇನಿದು, ಇಲ್ಲಿ ಹಿಂಗೆ ಜಾಯಿನ್ ಮಾಡಿದ್ರೆ, for this there is a triangle here. Observe carefully. This is a point. ಹೀಗೆ ಹೋಗಿದೆ, ಇಲ್ಲೊಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಇನ್ನು ಟ್ರಿಗೊನೋಮೆಟ್ರಿ ಅಪ್ಲೈ ಮಾಡಿದರೆ ಫಾರ್ ದಿಸ್ ಥೀಟಾ, ಫಾರ್ ದ ಕನ್ಸಿಡರ್ ಆಂಗಲ್ ಥೀಟಾ, ಈ ಒಂದು ಥೀಟಾಗೆ ಆಯ್ತಾ ರಜಾ? ಇದು ಯಾವ ಸೈಡು? ಆಪೋಸಿಟ್ ಸೈಡ್. ಇದು ಯಾವ ಸೈಡು? ಅಡ್ಜಸೆಂಟ್ ಸೈಡ್. ಇದು hypotenuse side. Now I have 2 points. Point number 1 x1, y1. Point number 2 x2, y2. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಯಾರು ಹೇಳ್ತೀರಾ? ಬೇಗ ಹೇಳು. What is the distance here to here? Here this is a point 1. ಇಲ್ಲಿಂದ ಇಲ್ಲಿಗೆ x1 ಇದೆ. According to point 1 x1. This is a point 2. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತದೆ? x2 ಇರುತ್ತೆ ಸರ್. ಸಿಮಿಲರ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ? ಹೈಟ್ y1. ಇದೆಷ್ಟು ಇರ್ತದೆ ಟೋಟಲ್? ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟಿದೆ ಇಲ್ಲಿ? y2. ಹಾಗಾದ್ರೆ ದಿಸ್ ಟೋಟಲ್ ಈಸ್ x2. ಔಟ್ ಆಫ್ ಇಷ್ಟು ತೆಗೆದ್ರೆ ಇಷ್ಟು ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. That is x2 minus x1. This point to this point. Here to here is x2 minus x1. Totally ಇದನ್ನ ರಿಮೂವ್ ಮಾಡಿದ್ದೀನಿ. So x2 total is x2 minus x1. Similarly ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಸರ್ ಟೋಟಲ್? ಇಲ್ಲಿ ಈ ಪಾಯಿಂಟ್ y2 ಅಂತ ಅರ್ಥ ಅಂತ ಗೊತ್ತು. ಇಲ್ಲಿಂದ ಇಲ್ಲಿಗೆ y2 ಇದೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? y1. The total ಅಲ್ಲಿ y1 ತೆಗೆದ್ರೆ ಎಷ್ಟು ಬರುತ್ತೆ? ಇಲ್ಲಿಂದ ಇಲ್ಲಿಗೆ this much ಬರುತ್ತಲ್ಲ ನಿಮಗೆ? That will be y2 minus y1. This much. Okay, sir. For this theta, this is opposite side. This is adjacent side. ಹಾಗಾದ್ರೆ here is a point number 1 and point number 2. Now, what about tan theta, sir? Tan theta which says opposite side divided by adjacent side. Correct? Trigonometry ನಲ್ಲಿ ಬರುವ ಟಾಪಿಕ್ ಇದು. Tan theta means tangent of the angle, opposite side divided by adjacent side. But we know that slope is denoted by a letter m, where m is totally depends upon a tan theta. Beginning ಇಂದ ಹೇಳ್ಕೊ ಬರ್ತಾ ಇದ್ದೀನಿ. m is equal to tan theta. ಹಾಗಾದ್ರೆ m equal, what is tan theta sir? Tan theta ಅಂದ್ರೆ
ಅಪೋಸಿಟ್ ಬೈ ಅಡ್ಜಸೆಂಟ್. ಈ ಥೀಟಾಗೆ ಅಪೋಸಿಟ್ ಯಾರು ಏನಿದೆ ಇಲ್ಲಿ ಎಷ್ಟಿದೆ ಇದು y2 ಮೈನಸ್ y1. ಸೊ ಟ್ಯಾನ್ ಥೀಟಾ ಅಪೋಸಿಟ್ ಬಂದ ನಾನು y2 ಮೈನಸ್ y1 ಅಂತ ಬರೀಬೋದಲ್ಲ, ಹೋಲ್ ಡಿವೈಡ್ ಬೈ ಅಡ್ಜಸೆಂಟ್ ಏನಿದೆ ಇಲ್ಲಿ ದಟ್ ಈಸ್ x2 ಮೈನಸ್ x1. ದಿಸ್ ಈಸ್ ಸ್ಲೋಪ್ ಫಾರ್ಮುಲಾ. ಇದು ಯಾವಾಗ ಯೂಸ್ ಮಾಡ್ಬೇಕು ಕೇಳ್ರ ಸರ್ ನೀನು ಹಾಗಾದ್ರೆ ಯಾವಾಗ ಯೂಸ್ ಮಾಡ್ತಿದ್ದೀನ m equal to y2 by y1 minus divided by x2 by x2 minus x1, y2 minus y1 by x2 minus x1. This is the formula. ಯಾವಾಗ ಯೂಸ್ ಮಾಡಬೇಕಂದ್ರೆ ಇಫ್ ಯು ಹ್ಯಾವ್ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಕೊಟ್ಟಾಗ ಇದನ್ನು ಯೂಸ್ ಮಾಡ್ಬೋದು. ಸಿಂಪಲ್ ಕಾನ್ಸೆಪ್ಟ್, ಓಕೆನಾ? ಇದನ್ನ ಮೈಂಡಲ್ಲಿ ಇಟ್ಕೋ. ವೆರಿ 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 ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಸ್ಲೋಪ್ ಆಫ್ ಎ ಲೈನ್ ಹ್ಯಾವಿಂಗ್ 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಕೊಟ್ಟಾಗ, 2 ಪಾಯಿಂಟ್ಸ್ಗಳು ಕೊಟ್ಟಾಗ, 2 ಪಾಯಿಂಟ್ಸ್, 2 ಪಾಯಿಂಟ್ಸ್, 2 ಪಾಯಿಂಟ್ಸ್ ಕೊಟ್ಟಾಗ ದೆನ್ ವಿ ಕ್ಯಾನ್ ಗೋ ದ ಪಾಯಿಂಟ್ ನಂಬರ್ 1, ಪಾಯಿಂಟ್ 1 ಅಂಡ್ ಪಾಯಿಂಟ್ 2, ಪಾಯಿಂಟ್ 1 ಅಂಡ್ ದಿಸ್ ಇಸ್ ಅ ಪಾಯಿಂಟ್ 2. 2 ಪಾಯಿಂಟ್ಸ್ ಕೊಟ್ಟಾಗ ವಿ ಕ್ಯಾನ್ ಗೋ ವಿತ್ ದಿಸ್ ಫಾರ್ಮುಲಾ. ಓಕೆ ಡನ್. 2 ಫಾರ್ಮುಲಾ ಬಂತು. ಈಗ ನಿಮಗೆ ಟ್ಯಾನ್ ಥೀಟಾ ಅಂದ್ರೆ ಎಷ್ಟು ಫಾರ್ಮುಲಾ ಆಯ್ತು ನಿನಗೀಗ? ಫಸ್ಟ್ ಫಾರ್ಮುಲಾ ಇದು, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ದಟ್ ಈಸ್ ಸ್ಲೋಪ್ m ಈಕ್ವಲ್ ಟು ಟ್ಯಾನ್ ಥೀಟಾ. ಸ್ಲೋಪಿಗೆ ನನಗೆ ಒಂದು ಫಾರ್ಮುಲಾ ಬಂದ್ಬಿಟ್ಟು m ಈಕ್ವಲ್ ಟು ಟ್ಯಾನ್ ಥೀಟಾ. ಅನದರ್ ಫಾರ್ಮುಲಾ ಸ್ಲೋಪಿಗೆ y2 minus y1 by x2 minus x1. ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಏನಾಗಿರುತ್ತೆ? 2 ಲೈನ್ಸ್ ಕೊಟ್ರೆ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ಸ್ ಏನಾಗಿರುತ್ತೆ? m1 equal to m2. ಸ್ಲೋಪ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನಾಗಿರುತ್ತೆ? m1 into m2 equal to -1. ಈಗ ಸ್ಲೋಪ್ ಆಫ್ 2 ಪಾಯಿಂಟ್ಸ್ ಏನು? ಸ್ಲೋಪ್ ಆಫ್ ಎ ಲೈನ್ ಹ್ಯಾವಿಂಗ್ 2 ಪಾಯಿಂಟ್ಸ್ ಆರ್ ಜಾಯಿನಿಂಗ್ 2 ಪಾಯಿಂಟ್ಸ್, m equal to y2 minus y1 by x2 minus. ಇದನ್ನು ಯೂಸ್ ಮಾಡ್ಕೊಬಿಟ್ಟು ಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. So please dear students, consider this is one of a question for you. Let me consider with some worked example. What is the slope of a line whose inclination is 60 degree? ಏನು ಸರ್ ಇದರ ಅರ್ಥ? ಲೈನ್ ಇದೆ, ಅದರ inclination 60 degree. This x axis, y axis. Here is 0 degree, this is 90 degree. Just for the understanding purpose, if there is a line that inclined at an angle of 60 degree, ಏನು ರಜ ಅರ್ಥ ಇದ್ರದ್ದು? ಸಿಂಪಲ್ ಕ್ವಶನ್ ಇದು, ಆನ್ಸರ್ ಶೀಟ್ ಇದ್ದಿಂದು. ಸೊ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಇದೆ. ಐ ವಾಂಟ್ ಟು ಫೈಂಡ್ ಸ್ಲೋಪ್, ವೇರ್ ಸ್ಲೋಪ್ ಮೀನ್ಸ್ m ಈಕ್ವಲ್ ಟು ಸ್ಟ್ಯಾಂಡರ್ಡ್ ಫಾರ್ಮುಲಾ tan theta, m equal to tan of what? 60 degree. What is tan 60 sir? From the standard table, trigonometry ಬರುತ್ತಿದ್ದು. Standard table in trigonometry chapter. If you are going to consider the trigonometry chapter ನೀವು ಏನಾದ್ರು ಎತ್ಕೊಂಡು ಸ್ಟಡಿ ಮಾಡಕ್ಕೆ ಹೊರಟ್ರೆ, ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಐ ಶೋ ಯು ದ ಟೇಬಲ್ ನ ಶೋ ಮಾಡ್ತೀನಿ. ಇನ್ ದಟ್ ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ದಟ್ ಈಸ್ ಏನಿದೆ, see this is in this tan of 60 degree ಎಷ್ಟಿದೆ ರಜಾ ನೋಡಿ, tan theta 0 30 45 60 90, tan 60 ಎಷ್ಟು? √3. So then your answer is ಎಷ್ಟು ಬರುತ್ತೆ ಈಗ? √3. ಎಸ್ ಸೂಪರ್, ಮುಗೀತು, ಓವರ್. ಇಷ್ಟೇ ಆನ್ಸರ್ ಈ ಕ್ವಶನ್. ಇದು ನಿಂಗೆ ಅರ್ಥ ಆಗಲಿ ಅಂತ ಬರ್ದಿರೋ ಡಯಾಗ್ರಾಮ್ ಬರ್ಕೋ, ಅವಾಗ ಮೈಂಡಲ್ಲಿ ಉಳ್ಕೊಬಿಡುತ್ತೆ. ಓಕೆ, ಬಟ್ ಈಗ ಒಂದು ಕೆಲಸ ಮಾಡೋಣ. ಎಲ್ಲರಿಗೂ ಕೂಡ ಸಾರಿ ಪದೇ ನಾವು ಇಲ್ಲಿ ಹೋದ್ ಕಷ್ಟ ಅಲ್ವಾ? ಹಾಗಾಗಿ ನಾನು ನಿಮ್ಮ ಟೇಬಲ್ ಬರ್ಸ್ಬಿಡ್ತೀನಿ. ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಎರಡು ಮೈಂಡಲ್ಲಿ ಇಟ್ಕೊಬಿಟ್ಟು ಟೇಬಲ್ ಬರ್ಸ್ತೀನಿ. ನೋಡಿ ಈಗ ರಜಾ, ಸಪೋಸ್ ಒಂದ್ ವೇಳೆ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಈಸ್ ಯಾವ ಈ ಕಡೆ ಹೋದ್ರೆ 0 ಡಿಗ್ರಿನಾ ಅಂಡ್ ಈ ಕಡೆ ಬಂದ್ರೆ 180 ಡಿಗ್ರಿ. ಸಿಮಿಲರ್ ಇಫ್ ಯು ಗೋ ಹಿಯರ್ ಎಷ್ಟು ಬರುತ್ತಿದ್ದು? 90 ಡಿಗ್ರಿ. ಅಗ್ರಿನಾ? ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಸಿಮಿಲರ್ಲಿ ಇಫ್ ಯು ಗೋ ಹಿಯರ್ 45 ಡಿಗ್ರಿ. ಅದೇ ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ 135 degree. Similarly, suppose if you go here 30 degree, ಇಲ್ಲಿ ಬಂದ್ರೆ 60 degree. If you go here 120 degree. Next ಇಲ್ಲಿ ಬಂದ್ರೆ 150 degree. ಇಷ್ಟು ನಿಮ್ಗೆ ಅಲೈಡ್ ಆಂಗಲ್ ಕೂಡ ಟ್ರಿಗ್ನೋಮೆಟ್ರಿ ಬಂದಿರೋದು ಟಾಪಿಕ್. ಸೊ ಇದು ಈ ರೇಂಜ್ ಯಾವ್ದಿದು? ಫಸ್ಟ್ ಕ್ವಾಡ್ರೆಂಟ್. ಇದ್ಯಾವ ರೇಂಜು? 90 to 180. ಸೆಕೆಂಡ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸ್ಲೋಪ್ ಏನಾಗಿರುತ್ತೆ ಅಂತ ಹೇಳಿದ್ದೀನಿ, ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಪಾಸಿಟಿವ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಸ್ಲೋಪ್ ಇಸ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್. ಎನಿ ಹೌ, ಕಮ್ ಟು ದ ಪಾಯಿಂಟ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ನೀವೇನಾದರೂ ಈ ಥರ ಒಂದು ಲೈನ್ ಹಾಕೋಣ, 2 ಲೈನ್ ಹೊಡ್ಕೊಬೋಣ. ಲೈನ್ ಹೊಡೆಯೋದು ಗೊತ್ತಲ್ಲ? ಗೊತ್ತಿಲ್ಲ ಏನೋ ರಜಾ ನಿಮಗೆ?
ತುಂಬ ಲೈನ್ ಹೊಡೆದಿದ್ದೀನಿ ಸರ್ ಅಂತೀಯಲ್ಲ, ಗೊತ್ತು ನನಗೆ ಲೈನ್ ಹೊಡೆದಿರ್ತೀರಾ, ಬಟ್ ಯಾವ ಬಿದ್ದಿರಲ್ಲ ಅಷ್ಟೆ. ದಟ್ ಈಸ್ ಒನ್ ಥಿಂಗ್ ಈಸ್ ಆ್ಯಂಗಲ್. ಇದು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆನಾ? ಓಕೆನಾ? ಇನ್ನೊಂದು ಸ್ಲೋಪ್ ಅಂತ ಕರೆಯೋಣ. ದ ಸ್ಲೋಪ್ ಈಸ್ ಎಮ್. ಎಮ್ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಮ್ ಏನ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಎಮ್ ಈಕ್ವಲ್ ಟು ಟ್ಯಾನ್ ಥೀಟಾ ಮೇಲೆ ಡಿಪೆಂಡ್ ಇರುತ್ತೆ. ಫಸ್ಟ್ 0 ಡಿಗ್ರಿಗೆ ಸ್ಲೋಪ್ ಈಸ್ 0, ಟ್ಯಾನ್ ಥೀಟಾ ಟ್ಯಾನ್ 0 is 0. 30 ಡಿಗ್ರಿಗೆ 1/√3, ಟ್ಯಾನ್ 30 ಡಿಗ್ರಿ ಇಸ್ 1/√3. ಟ್ಯಾನ್ 45 ಡಿಗ್ರಿ ಏನೋ ಏನು ಹೀಗೆ ಬರೆಯೋಣ ನೀಟಾಗಿ ಅಂತ ಹೇಳಿದ್ರೆ ಇನ್ನು ಹೀಗೆ ತಗೋಬೋದು. ಸ್ಲೋಪ್ ಅಲ್ವಾ ರಜಾ ನಂಗೆ ಬೇಕಾಗಿರೋದು? ಸ್ಲೋಪ್ ಎಮ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ವ್ಯಾಲ್ಯೂ ಹಾಕ್ತಾ ಇದ್ದೀನಿ. therefore 1 tan 60 degree is √3, tan 90 is infinity. Next let's continue with the second quadrant. 120 degree, next 135 degree, 150 degree, 180 degree. ನೋಡ್ರಿ ಅದು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು ಹೇಳ್ತೀನಿ ಕೇಳಿಲ್ಲ. ಈಗ ಇಲ್ಲಿಂದ ಬೈಸಿಕಲ್ ಹೊಡಿ ಅಂದ್ರೆ ಹಿಂಗೆ ಹೊಡಿತಿದ್ಯಾ, ಇಲ್ಲಿ ಹೊಡಿತಿದ್ಯಾ ಸಮವಾಟ್ ಹೆಂಗ ಹೊಡಿತಿದ್ಯಾ, ಬೈಸಿಕಲ್ ಹೊಡಿ ಅಂದ್ರೆ ಹಿಂಗೆ ಹೋಗ್ತೀಯಾ ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇನೋ, ಹಿಂಗೆ ಹತ್ಕೊಂಡು ಹೋಗ್ಬಿಡ್ತೀಯಾ, ಉಲ್ಟಾ ಇಲ್ಲಿ ಬಂದ್ಬಿಟ್ಟೆ 90 ಡಿಗ್ರಿ ಆಗ್ಬಿಡ್ತು. ಸ್ಲೋಪ್ ಏನಾಯ್ತು? ಇನ್ಫಿನಿಟಿ. ಸ್ಲೋಪ್ ಈಸ್ ಮ್ಯಾಕ್ಸಿಮಮ್. ಇಸ್ ನಾಟ್ ಪಾಸಿಬಲ್ ಟು ರೈಡ್ ದ ಬೈಸಿಕಲ್ ಹಿಯರ್. ಡು ಯು ಥಿಂಕ್ ಇಸ್ ಇಟ್ ಪಾಸಿಬಲ್? ಬೈಸಿಕಲ್ ಹೊಡಿ ನೋಡೋಣ, ಮೋಟರ್ ಸೈಕಲ್ ಹತ್ಸೋಣ. 60 ಡಿಗ್ರಿ ಹೋಗೋಣ, ಹಿಂಗೆ ಓಡ್ತೀಯ, ವೀಲಿಂಗ್ ಮಾಡ್ಬಿಡ್ಬೋದು. ನಾನು ವೀಲಿಂಗ್ ಮಾಡ್ಕೊಂಡು ಏನೋ ಒಂದು ಮಾಡಿ ಹೆಂಗೆ ಅನ್ಕೊಂಡು ಸುಮ್ಮನೆ ಡೈಲಾಗ್ ಹೊಡ್ಕೊ ಹೋಗ್ಬೋದು. ಓಕೆ ರಾಜಾ ಸೂಪರ್. ಇನ್ನೊಂದು ಸ್ವಲ್ಪ ಮುಂದೆ ಹೋಗು ನೀನು ನೋಡೋಣ, ಇಲ್ಲಿ ಬರೋಣ. ಹಂಗೆ ಇಲ್ಲಿ ಬೈಸಿಕಲ್ ಹೊಡಿ ಬೈಸಿಕಲ್ ನೋಡ, ಮೋಟರ್ ಸೈಕಲ್ ಮೋಟರ್ ಬೈಕ್ನ ಡ್ರೈವ್ ಮಾಡೋಣ. ಇಸ್ ಇಟ್ ಪಾಸಿಬಲ್? ಉಲ್ಟಾ ತಲೆ ಕೆಳಗೆ ಕಾಲ್ ಮೇಲೆ, ಹೌದಾ ಉಲ್ಟಾ ಆಗುತ್ತೆ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ನೆಗೆಟಿವ್ ಆಗುತ್ತೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಥೀಟಾ ಇಸ್ ನೆಗೆಟಿವ್ ಅಲ್ವಾ, ಮೈನಸ್ ಬರುತ್ತೆ. ಬಟ್ ಈ ವ್ಯಾಲ್ಯೂ ಇಲ್ಲಿ ಶಿಫ್ಟ್ ಆಗುತ್ತೆ. ಎಷ್ಟಾಯ್ತು ಹಾಗಾದ್ರೆ? -√3. ಬಟ್ ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಬಟ್ ನೆಗೆಟಿವ್ ಆಗಿ -1. ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಎಷ್ಟಾಯ್ತು? -1/√3. ಅಂಡ್ ಇದು ಅಲ್ಲಿಗೆ ಶಿಫ್ಟ್ ಆಗುತ್ತೆ, -0 ಬರೆಯೋಣ. -0 ಅದು 0 ಓನ್ಲಿ. ಸಪೋಸ್ ದಿಸ್ ವಿಲ್ ಬಿ 0. ಈ ಟೇಬಲ್ ಒಂದು ನೆನ್ಪಿಡ್ಕೋ, ಅರ್ಧ ಭಾಗ ಮುಗಿದೋದು ನಿನ್ನ ವರ್ಕ್. ಸೊ ಫಸ್ಟ್ ಟ್ಯಾನ್ ಥೀಟಾ, ಟ್ಯಾನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸರ್ ನನ್ನ ಹತ್ರ ಕ್ಯಾಲ್ಕುಲೇಟರ್ ಇದೆ, ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಸರ್ ಅಂದರೆ ಎಸ್ ಯು ಕ್ಯಾನ್. ಬಟ್ ಏನಾಗುತ್ತೆ, ಸಮ್ ಕಂಡೀಷನ್ಸ್ ಅಲ್ಲಿ ನಿಮಗೆ ಇದನ್ನ ಎಕ್ಸ್ಪ್ರೆಷನ್ ಮಾಡೋದು ಈಸಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಬೆಟರ್ ಟು ರಿಮೆಂಬರ್, ಎಂತ ಇಲ್ಲ, ಇಲ್ಲಿ ಕಷ್ಟನೇ ಇಲ್ಲ ಅಲ್ವಾ. ನೆಕ್ಸ್ಟ್ ರಜಾ, ಲೆಟ್ ಮೀ ಕಂಟಿನ್ಯೂ ವಿತ್ ಸಮ್ ಆಫ್ ದ ವರ್ಕ್ಡ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಹಾಗಾದ್ರೆ ಒನ್ ಮೋರ್ ಕ್ವಶನ್ ಇದೆ. ಅನದರ್ ಕ್ವಶನ್ ಹಿಯರ್ ಈಸ್ what is the slope of a line whose inclination is 120 degree. Whose inclination is 120 degree. Yes, what is inclination is 120 degree? Allied angle ಆಗಿಬಿಡುತ್ತೆ ಈಗ. Anyway, I want to find slope of a line. ಅಲ್ವಾ? My aim is to find slope. Slope means m. m equal to standard formula tan theta. Anyway, ಇಲ್ಲಿ inclination ಎಷ್ಟಿದೆಪ್ಪ? This is x axis, y axis. This is 0 degree. If you go here 90 degree. But ಇದು 120 ಇದೆ ಅಂದ್ರೆ ಅರ್ಥ ಏನು ಹೇಳು? ಲೈನು ಹೀಗೆ ಹೋಗಿದೆ. ಇಲ್ಲಿ ಮೆಜರ್ ಮಾಡಿದ್ರೆ 120 ಡಿಗ್ರಿ ಬರ್ತಿದೆ. Therefore, theta is equal to, in a given question, 120 degree. Therefore, m equal to tan of 120 degree. Theta is 120. Tan of 120. Theta ಜಾಗಕ್ಕೆ 120 ಹಾಕಿದ್ದೀನಿ ಅಷ್ಟೇ. Next, what is tan 120? This I can split up according to allied angle. Trigonometry ಓದಿದ್ದೀವಿ. ಸ್ಪ್ಲಿಟ್ ಅಪ್ ಮಾಡೋದನ್ನು ಬರ್ಬಿಡು, ಹೆಂಗಾರ ಕೊಡಲಿ. ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಸರ್ ನನಗೆ, ಬರೀ ನಾನು ಸ್ಟ್ರೈಟ್ ಲೈನ್ ಓದ್ಕೊ ಬಂದಿದ್ದೀನಿ, ನಾನೇನಿದ್ರು ಜಸ್ಟ್ ಪಾಸ್ ಆಗ್ಬೇಕು ಸರ್ ನಾನು ಆ ಮೈಂಡಲ್ಲಿ ಇದ್ದರೆ ಸಪೋಸ್. ಆಗೇನು ಮಾಡೋಣ ಗೊತ್ತಾ, ಹೀಗೆ ಬರ್ಬಿಡು. ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ ಅದಕ್ಕೆ 90ಗಿಂತ ಎಷ್ಟು ಜಾಸ್ತಿ ಅಷ್ಟು ಬರಿಬಿಡು, 90 + 30 ಇಷ್ಟು ಬರ್ದಿಡು ಸಾಕು. ಇದಾದ್ಮೇಲೆ ಡೈರೆಕ್ಟಾಗಿ ಟ್ಯಾನ್ 120 ಫ್ರಮ್ ದ ಸ್ಟ್ಯಾಂಡರ್ಡ್ ಟೇಬಲ್. ಇದು ಆ್ಯಕ್ಚುಲಿ ಏನಾಗುತ್ತೆ ಹೇಳು, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಬಂತು 90 + θ ಮೈನಸ್ ಬರುತ್ತೆ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಮೈನಸ್ 90 ಬಂದಾಗ ಕಾಟ್ ಆಗುತ್ತೆ, ಟ್ಯಾನ್ ಚೇಂಜ್ ವಿತ್ ಕಾಟ್. ಇಲ್ಲ ಒಂದು ಕೆಲಸ ಮಾಡೋಣ, ಚೇಂಜ್ ಆಗೋದಿಲ್ಲ ಕಷ್ಟ ಸರ್ ನನಗೆ ಅಂದರೆ ಟ್ಯಾನ್ ಆಫ್ 180 ಡಿಗ್ರಿ - 60 ಡಿಗ್ರಿ ಅಂತ ಬರಿಬೋದಾ? ಯಾವ ಕ್ವಶನ್ ಬಂದರೂ ಹೀಗೆ ಬರಿಬೇಕು.
120 is 180 minus 60. In second quadrant ಇಲ್ಲಿ ಮೈನಸ್ ಬರ್ತದೆ, ಆಲ್ರೆಡಿ ಹೇಳಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟ್ ಬಂದಾಗ ನೋಡಿ ಇಲ್ಲಿಂದ ಈ ಕಡೆ ರೇಂಜ್ ಅಲ್ಲಿ ಬಂತು ಅಂದ್ರೆ ಮೈನಸ್ ಬರ್ತದೆ, ಮೈನಸ್. ಹಾಗಾದ್ರೆ ಏನಾಯ್ತು, ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಅಂದವರಿಗೆ ಈಗ ಹೇಳ್ತಿರೋದು. ಪ್ರತಿ ಕ್ವಶನ್ 120 ಬಂದಾಗ 180 minus 60 ಏನಾಗುತ್ತೆ ನೆಕ್ಸ್ಟ್ 180 ಇರೋದ್ರಿಂದ ಇಲ್ಲಿ ಟ್ಯಾನೇ ಬರೀ ಮೈನಸ್ ಟ್ಯಾನ್ ಈ ಆಂಗಲ್ ಬರೀಬೇಕು 60 ಡಿಗ್ರಿ. ಸೊ ಮೈನಸ್ ಟ್ಯಾನ್ 60 ಫ್ರಮ್ ದ ಸ್ಟಾರ್ಟ್ ಟೇಬಲ್ ಇಸ್ √3 ಅಷ್ಟೇ. ದಿಸ್ ಇಸ್ ಎಮ್. ಇಲ್ಲ ಸರ್ ನಾ ಈ ಟೇಬಲ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಎಷ್ಟಿದೆ ಇಲ್ಲಿ ವ್ಯಾಲ್ಯೂ ನೋಡಿಲಿ. ಎಮ್ ಸ್ಲೋಪ್ ಈಸ್ 120 ಡಿಗ್ರಿ ಎಷ್ಟಿದೆ ಸರ್ ವ್ಯಾಲ್ಯೂ -√3. ಬರಿಬೋದಾ ಡೈರೆಕ್ಟ್ ಆಗಿ ನೀನು ಇಲ್ಲೇ ಬರಿಬೋದು -√3. ದಿಸ್ ಅನದರ್ tan 120 ಡಿಗ್ರಿ ಇಸ್ -√3. ಸಿಂಪ್ಲಿಫೈಡ್ ಮಾಡ್ಕೊ ಬಂದ್ರು -√3 ಬರುತ್ತೆ, ಬೇರೆ ಬರೋಕ್ಕೆ ಚಾನ್ಸ್ ಇಲ್ಲ. ಇನ್ನೊಂದು 2 ಕ್ವಶನ್ ಕೊಟ್ಬಿಡ್ತೀನಿ. ಇನ್ನು ಕೇಳ್ರೆ ಯಾವ್ದಾದ್ರು ಕೇಳ್ತಾನೆ ಗೊತ್ತಾ, 120 ಡಿಗ್ರಿ ತೆಗೆದ್ರು 135 ಕೇಳ್ಬೋದು, ಅದನ್ನು ತೆಗೆದು 150 ಕೇಳ್ಬೋದು. ಇವು ಬಿಟ್ಟರೆ ಬೇರೆ ಕೇಳಲ್ಲ, ಇರೋದೇ 3 ಕ್ವಶನಲ್ಲಿ 120 135 150. 120 ಹೇಳ್ಕೊಟ್ಟಿದ್ದೀನಿ ಕರೆಕ್ಟಾ ರಜಾ, 120 ಹೇಳ್ಕೊಟ್ಟಿದ್ದೀನಾ. ಈಗ ನೆಕ್ಸ್ಟ್ 1 more ಕ್ವಶನ್ ಹೇಳೇ ಬೇಡ, ಮುಗಿಸೇ ಬೇಡ. ವಾಟ್ ಈಸ್ ದ ಸ್ಲೋಪ್ ಆಫ್ ಎ ಲೈನ್? ವಾಟ್ ಈಸ್ ದ ಸ್ಲೋಪ್ ಆಫ್ ಎ ಲೈನ್ whose inclination is 135 degree? ಎಸ್ ಫಸ್ಟ್ ಬೇಗ ಮಾಡಿ ನೋಡೋಣ. 135 ಡಿಗ್ರಿ. ಇನ್ನೊಂದು ಕ್ವಶನ್ ಬರೆಯೋಣ. ವಾಟ್ ಈಸ್ ದ ಸ್ಲೋಪ್ ಆಫ್ ಎ ಲೈನ್ whose inclination is 150 ಡಿಗ್ರಿ? ಬೇಗ ಫಾಸ್ಟ್. ಈಗ θ is equal to ಎಷ್ಟಿದೆ ರಜಾ? 135 ಡಿಗ್ರಿ. ಸೊ m equal to tan θ. therefore m equal to tan of 135 ಡಿಗ್ರಿ. ಸ್ಪ್ಲಿಟ್ ಅಪ್ ಮಾಡ್ತೀನಿ ಅಂದ್ರೆ ಏನಂತ ಬರೆಯೋಕೆ ಹೇಳಿದೆ? tan of 180 ಡಿಗ್ರಿ ಮೈನಸ್ 45 ಡಿಗ್ರಿ ಅಂತ ಬರೀ. ಸೊ ಇಲ್ಲಿ ಬಂದ ತಕ್ಷಣ ಮೈನಸ್ ಬರಬೇಕು, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮೈನಸ್. ಸೊ ಟ್ಯಾನಿಗೆ ಟ್ಯಾನೇ ಬರುತ್ತೆ 180 ಇರೋದ್ರಿಂದ ಸಪ್ಲಿಮೆಂಟ್ರಿ. ಟ್ಯಾನ್ ಇಸ್ ಟ್ಯಾನ್ ಓನ್ಲಿ, ಟ್ಯಾನ್ ಆಫ್ 45. ವಾಟ್ ಇಸ್ ಟ್ಯಾನ್ 45? ಫ್ರಮ್ ದ ಸ್ಟಾರ್ಟ್ ಟೇಬಲ್ ಈಸ್ 1 -1. ಹೌದಾ? ಇಷ್ಟೇ. ಸೊ ಸ್ಲೋಪ್ m ಈಕ್ವಲ್ ಟು ಏನಾಯ್ತು ಅರ್ಥ? ಸ್ಲೋಪ್ m ಈಕ್ವಲ್ ಟು -1 ಕೇಳೋ ಚಾನ್ಸಸ್ ಇರುತ್ತೆ. ಇದು 1 ಕ್ವಶನ್. ಇನ್ನೊಂದು ಕ್ವಶನ್ ಇದೆ, ಇದು ಬಿಟ್ಟರೆ ಬೇರೆ ಬರೋಕ್ಕೆ ಚಾನ್ಸೇ ಇಲ್ಲ ರಜಾ. ಈಗ ಇಲ್ಲಿ ಎಷ್ಟಿದೆ θ ಇಸ್ ಈಕ್ವಲ್ ಟು 150 ಡಿಗ್ರಿ ಕೊಟ್ಟಿದ್ದಾನೆ. ಹಾಗಾದ್ರೆ ದೇರ್ಫೋರ್ ಸ್ಲೋಪ್ ಅಂದ್ರೆ ಏನು ಫಾರ್ಮುಲಾ? m ಈಕ್ವಲ್ ಟು ಟ್ಯಾನ್ θ. ಇದಕ್ಕೂ ಆನ್ಸರ್ ಬರ್ಬಿಡು. ಹಾಗಾದ್ರೆ ಎಷ್ಟಾಗತ್ತೆ? ದೇರ್ಫೋರ್ m ಈಕ್ವಲ್ ಟು ಟ್ಯಾನ್ ಆಫ್ 150 ಡಿಗ್ರಿ. ಏನು ಬರೆಯೋಣ? ಸೇಮ್ ವೇ ಟ್ಯಾನ್ ಆಫ್ 180 ಡಿಗ್ರಿ ಮೈನಸ್ 30 ಡಿಗ್ರಿ ಬರುತ್ತೆ. 180 minus 30 ದಟ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮೈನಸ್, ಟ್ಯಾನಿಗೆ ಟ್ಯಾನೇ ಇರುತ್ತೆ ಸಪ್ಲಿಮೆಂಟ್ರಿ. ಇಲ್ಲಿರೋ ಆಂಗಲ್ ಬರೀಬೇಕು ಎಷ್ಟಿದೆ ಇಲ್ಲಿ? 30 ಅಲ್ವಾ? ಸೊ ಮೈನಸ್ ಟ್ಯಾನ್ 30 ಅಂದ್ರೆ ಎಷ್ಟು ರಜಾ? 1/√3. ದಟ್ ಈಸ್ ಸ್ಲೋಪ್ m. ನೋಡಿ ಇಲ್ಲಿದೆ, ಸಿಂಪಲ್ ಸರ್. 150 ಡಿಗ್ರಿ ಬಂದ್ರೆ -1 ಬರ್ತದೆ, 150 ಡಿಗ್ರಿ ಬಂದ್ರೆ 135ಗೆ -1, 150ಗೆ -1. ನೋಡಿ ಇಲ್ಲಿ ಟೇಬಲ್ ಅಲ್ಲಿ ಬರ್ಸಿದ್ದೀನಲ್ಲ, ಅದೇ ಬೇರೆ ಏನಿಲ್ಲ. ಇದೆ ದಿಸ್ ಒನ್. ಈ 3 ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಇಲ್ಲ 60 ಡಿಗ್ರಿ ಕೇಳಿದ್ರೆ ಡೈರೆಕ್ಟ್ ಬರೀ √3, 45 ಡಿಗ್ರಿ ಕೇಳಿದ್ರೆ 1, 30 ಡಿಗ್ರಿ ಕೇಳಿದ್ರೆ 1/√3. ಕ್ವಶನ್ ಕೇಳಿದ್ರೆ ಮೇಜರಾಗಿ ಎಕ್ಸಾಮಿಗೆ ಕೇಳೋದು ದಿಸ್ ಒನ್ ಆರ್ ದಿಸ್ ಒನ್ ಆರ್ ದಿಸ್ ಒನ್, ಇವು 3 ಕೇಳ್ತಾರೆ. ಯಾಕೆಂದ್ರೆ ಈ ಹುಡುಗರಿಗೆ ಇದು ಗೊತ್ತಿರಲ್ಲ, ಈ ಥರನೇ ಬರಿಬೇಕಾಯ್ತಾ? ಈ ಸ್ಟೆಪ್ 120 ಕೊಟ್ಟರೆ ಏನು ಬರಿಬೇಕು ನೀನು? 180 minus 60. 180 minus 60 ಅಂದರೆ ಮೈನಸ್ ಆಗುತ್ತೆ, ಮೈನಸ್ ಆಫ್ ಟ್ಯಾನ್ 60 ಅಂತ, ದಟ್ ಈಸ್ √3. ಸಪೋಸ್ 135 ಕೊಟ್ಟರೆ 180 minus 45 ಮೈನಸ್ ಆಫ್ ಟ್ಯಾನ್ 45. ಇದನ್ನು ಬಿಟ್ಬಿಡಬೇಕು, ಮೈನಸ್ ಹಾಕಿ ಟ್ಯಾನ್ 45. 150 ಕೇಳಿದ್ರೆ 180 minus 30 150 ಅಂದರೂ ಒಂದೇ, 180 minus 30 ಅಂದರೂ ಒಂದೇ. ಹಾಗಾದರೆ ಮೈನಸ್ ಟ್ಯಾನ್ 30 ಮೈನಸ್ ಆಫ್ ಟ್ಯಾನ್ 30, ಟ್ಯಾನ್ 30 ಈಸ್ 1/√3 -1/√3. ಈ 3 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಫಾರ್ಮಾ ಹೇಳ್ಕೊಟ್ಟಿದ್ದೀನಿ. ಈಗ ಏನು ಹೇಳು? 2 ಪಾಯಿಂಟ್ಸ್ ಕೊಟ್ಟಾಗ ಸ್ಲೋಪ್ ಬರೆಯೋದು ಹೇಗೆ ಅಂತ. ಏನು ಫಾರ್ಮುಲಾ? ವೆನ್ ಯು ಹ್ಯಾವ್ 2 ಪಾಯಿಂಟ್ಸ್, y2 - y1 by x2 - x1. ಸೊ ಇದನ್ನ ಕ್ವಶನ್ ಕೇಳ್ಬೋದು. ನಾನು ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಒಂದು ಕ್ವಶನ್ ತಗೋಣ ಈಗ ಫಾಸ್ಟ್ ಆಗಿ. ಸೊ ದ ಕ್ವಶನ್ ಹಿಯರ್ ಈಸ್, ಫಾಸ್ಟ್ ಸಾಲ್ವ್ ಮಾಡು. ದ ಸ್ಲೋಪ್ ಆಫ್ ಎ ಲೈನ್, the slope of line joining the points
joining the points. Slope of line joining the points 3, 2 and 5, 6. Okay. Find the anta. ಬೇಕಾದ್ರೆ if you want you can consider find the slope of a line ಅಂತ ತಗೊಳ್ಳಿ. Find the slope of the line. So 2 ಪಾಯಿಂಟ್ಸ್ ಕೊಟ್ಟಿದ್ದೇನೆ ರಜಾ. ನೋಡಿ ಇಲ್ಲೊಂದು ಪಾಯಿಂಟ್ ಇದೆ 3, 2. Another point is here 5, 6. If you join these 2 points ಏನಾಯ್ತು ರಜಾ? ಲೈನ್ ಆಯ್ತು. By joining 2 points, let me consider the first point is ಏನಿದೆ 3, 2 x1, y1. Second point is 5, 6. That is second point. Its coordinates are x2, y2. Correct, Raza? First point, which coordinates are x1, y1. Second point, x2, y2. Now, what is the formula? Formula is Raza? Slope. Slope m equal to slope m equal to y2 minus y1 by x2 minus x1. What is y2 sir? y2 ಅಂದ್ರೆ ಇದು ಅಲ್ವಾ, y1 ಅಂದ್ರೆ ಇದು. ಎಷ್ಟಾಯ್ತು? 6 minus 2 by x2 ಅಂದ್ರೆ 5, x1 ಅಂದ್ರೆ 3. 5 minus 3 ಏನಾಯ್ತು? 6 minus 2 ಅಂದ್ರೆ 6 ಅಲ್ಲಿ 2 ತೆಗೆದ್ರೆ 4, 5 ಅಲ್ಲಿ 3 ತೆಗೆದ್ರೆ 2. So 2 1s are 2, 2s are 2 1s are 2, 2s are 4. Therefore 2. The slope m equal to 2. Slope m equal to 2. ಬರಿಬೋದಾ ರಜಾ? ದಟ್ಸ್ ಇಟ್. ಇಷ್ಟೇ. ಈ ಥರ ನಿಮಗೆ ಸಿಂಪಲ್ ಆದಂಥ ಕ್ವಶನ್ಸ್ಗಳಿರುತ್ತೆ. ಸೊ ಹೀಗೆ ನಾನೀಗ ನೆಕ್ಸ್ಟ್ ನಿಮಗೆ ಮೆನಿ ಕ್ವಶನ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ರತಿಯೊಂದನ್ನು ಕೂಡ ಮೈಂಡಲ್ಲಿ ಇಟ್ಕೊಬಿಟ್ಟು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಸಪೋಸ್ ನೀವೇನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಜಸ್ಟ್ ಹಾಗೆ ಅಬ್ಸರ್ವ್ ಮಾಡ್ತೀನಿ ಸರ್ ಅಂತ ಹೊರಟ್ರೆ, ಪ್ರೀವಿಯಸ್ ಇಯರ್ಲಿ ಕ್ವಶನ್ಸ್ಗಳು ಕೇಳ್ತಾನ ಅಂತ ನೋಡೋದಾದ್ರೆ ನಾವೇನಾದರೂ ಎಸ್ ಮೆನಿ ಕ್ವಶನ್ಸ್ ಪೇಪರ್ಗಳಲ್ಲಿ ಕ್ವಶನ್ಸ್ಗಳು ಇರುತ್ತೆ, ಇರಲೇಬೇಕು, ಕೇಳದೆ ಇರೋಕ್ಕೆ ಚಾನ್ಸೇ ಇಲ್ಲ ಅವನು, ಆಯ್ತಾ? ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಜಸ್ಟ್ ಸಿಂಪಲ್ ಪಾಯಿಂಟ್ ಆಫ್ ವ್ಯೂ ಇದೆ. ಇದು 2 ಮಾರ್ಕ್ಸಿಗೆ ಕೇಳ್ತಾನೆ ಅಷ್ಟೇ. ಈಗ ಇದ್ರ ಮೇಲೆ ಕ್ವಶನ್ ಕೇಳಿದ್ದೆ ಆದಲ್ಲಿ ಮ್ಯಾಕ್ಸ್ 2 ಮಾರ್ಕ್ಸಿಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಓಕೆ. ಸೊ ಅವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಪೇಪರ್ಗಳಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ, ಇನ್ನೂ ಕೂಡ ಯಾವ್ಯಾವ ಥರ ಟಾಪಿಕ್ಸ್ಗಳಿದೆ ಈ ಒಂದು ಚಾಪ್ಟರ್ ಮೇಲೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ ಕ್ಲಾಸಸ್ಸಲ್ಲಿ ಮೆನಿ ಪ್ರೀವಿಯಸ್ ಇಯರ್ಸಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳನ್ನೂ ಕೂಡ ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ದೇರ್ಫೋರ್ ನಿಮ್ಗೊಂದು ಕಾನ್ಫಿಡೆಂಟ್ ರೈಸ್ ಆಗುತ್ತೆ. ಸೊ 100% ಆಗಿ ಈ ಚಾಪ್ಟರ್ ಬರುವ ಔಟ್ ಆಫ್ ಕ್ವಶನ್ ಪೇಪರ್ಲಿ ಈ ವರ್ಷ 38 ಮಾರ್ಕ್ಸಿಗೆ ಏನು ಬರ್ತಿದೆಯಲ್ಲ ಅಷ್ಟು ಕ್ವಶನ್ ನೀವು ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.